ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೇನು ಮಾಡ್ತಿದ್ದೀನಿ ಅಂದರೆ ಮೊಟ್ಟೆ ಕೈಮಾ ಸಾರು. ಮತ್ತು ಇನ್ಯಾಕೆ ತಡ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲ ನಾನೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ದಪ್ಪು ಸೈಜಿಂದು ಈರುಳ್ಳಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಬೆಳ್ಳುಳ್ಳಿ ಮತ್ತು 4 ಚಕ್ಕೆ ಮತ್ತು ಒಂದು 6 ಲವಂಗ ಮತ್ತು 2 ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ, 3 ಸ್ಪೂನ್ ಮೆಣಸು ಹಾಕ್ಕೊತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಖಾರ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ. ಮತ್ತು ಈಗ ನಾನು ಧನಿಯಾ ಪುಡಿ ಹಾಕ್ಕೊತಿದ್ದೀನಿ 1.5 ಸ್ಪೂನಷ್ಟು. ನಮ್ಮದು ದೊಡ್ಡ ಸ್ಪೂನ್ ಇದೆ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು ಖಾರದ ಪುಡಿನ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಯೂಶ್ವಲಿ ನಾನ್ ವೆಜ್ಜಿಗೆ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಿಮಗೆ ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಳ್ಳಿ. ಈಗ ನಾನಿಲ್ಲಿ ಕಾಯಿನ ಹಾಕ್ಕೊತಾ ಇದ್ದೀನಿ, 1-2 ಹಿಡಿಯಷ್ಟು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಹ ನಾನು ಒಂದು ಅರ್ಧ ಹಿಡಿಯಷ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಇದನ್ನೆಲ್ಲ ನೀಟಾಗಿ ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ನಾನು ತೆಕ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ಹಾಗೆ ಇದೆ. ಅದಕ್ಕೆ ನಾನು 2 ದೊಡ್ಡದು ಸೈಜಿಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಅದನ್ನು ರುಬ್ಕೊಂಡು ಎತ್ತಿಕೊಳ್ಳಿ. ನಾನಿಲ್ಲಿ 2 ಟೈಮ್ಸ್ ಆಗೋ ಥರ ಮಾಡ್ತಿದ್ದೀನಿ. ಸೊ ಅದಕ್ಕೆ 8 ಮೊಟ್ಟೆನ ಬೇಯಿಸಿಕೊಂಡಿದ್ದೀನಿ. ಆ ಬೆಂದಿರೋ ಮೊಟ್ಟೆಗಳನ್ನೆಲ್ಲನೂ ಇಲ್ಲಿ ನಾನು ತುರಿತಿದ್ದೀನಿ ನೀಟಿಗೆ. ಎಲ್ಲ ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವೇನು ಇಟ್ಕೊಂಡಿದ್ವಿ ಖಾರ ಆಗಲೇ ನಾನು ಫಸ್ಟೇ ಕಡಲೆ ಪುಡಿನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈಗ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಕಲಿಸ್ತಿರೋದೇನಾದರೂ ತೆಳ್ಳಗಿದೆ ಅಂತ ಅನಿಸಿದ್ರೆ, ಉಂಡೆ ಮಾಡೋಕ್ಕಾಗಲ್ಲ ಅನಿಸಿದ್ರೆ, ಆಗ ಈ ಕಡಲೆ ಪುಡಿನ ಮತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಉಂಡೆ ಮಾಡ್ಕೊಳ್ಳಿ. ಈಗ ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸ್ ಆಗಿದೆ. ಸೊ ಅದಕ್ಕೆ 1 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಇದು ಫ್ಲೇವರ್ ಚೆನ್ನಾಗಿರಲಿ ಅಂದ್ಬಿಟ್ಟು, ಮತ್ತು ಉಂಡೆನೂ ನೀಟಿಗೆ ಬರುತ್ತೆ ಅಂತ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ನೀಟಾಗೆ. ನಾವು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ನೀಟಾಗಿ ಉಂಡೆ ಬರುತ್ತೆ. ಈಗ ನಾನೇನು ಮೊಟ್ಟೆನ ತುರಿದು ಇಟ್ಕೊಂಡಿದ್ದೆ ಅದನ್ನೆಲ್ಲನೂ ಹಾಕ್ಕೊತಾ ಇದ್ದೀನಿ ಸ್ವಲ್ಪನೇ. ಈಗ ಇದನ್ನು ನೀಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅದು ಸ್ವಲ್ಪ ಒಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೇ ನೋಡಿ, ನನಗೆ ಸ್ವಲ್ಪ ತೆಳ್ಳಗಿದೆ ಅನಿಸ್ತು. ಅದಕ್ಕೆ ಮತ್ತೆ ನಾನು ಇನ್ನು ಏನು ಉಳಿದಿತ್ತೋ ಆ ಕಡಲೆನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೀಟಿಗೆ ಒಂದೊಂದೇ ಉಂಡೆನ ಕಟ್ತಾಯಿದ್ದೀನಿ. ಜಾಸ್ತಿ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ನಿಧಾನವಾಗಿ ಕಟ್ಟಿ ಉಂಡೆನ, ಇಲ್ಲಾಂದರೆ ಒಡೆಯೋ ಚಾನ್ಸಸ್ ಇರುತ್ತೆ. ಈಗ ಎಲ್ಲ ಉಂಡೆನೂ ಕಟ್ಟಿದ್ದೀನಿ ನಾನು. ಈಗ ಒಂದು ಬಾಣಲಿಗೆ 4-5 ಸ್ಪೂನಷ್ಟು ಎಣ್ಣೆ, ಮತ್ತು ನಾನು ಉದ್ದುದ್ದಕ್ಕೆ 1 ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ನೀಟಿಗೆ ಬ್ರೌನ್ ಆಗೋವರೆಗೂ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಆವಾಗಲೇ ಏನಿತ್ತು ನಾವು ರುಬ್ಬಿದ ಅರ್ಧ ಮಿಶ್ರಣ ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ನೀಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ಜಾರಿಗೆ ನಾನು 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದನ್ನು ಮತ್ತೆ ಇದಕ್ಕೆ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ತೆಳ್ಳಕ್ಕಾದರೆ ಚೆನ್ನಾಗಿರಲ್ಲ, ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಸಾರು. ಮತ್ತು ಈಗ ನಿಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀಟಿಗೆ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಏನು ಉಂಡೆ ಇತ್ತು ಅದು ಮಳ್ಳೋ ತನಕ ಬಿಟ್ಟು ಆ ಉಂಡೆನ ನಿಧಾನವಾಗಿ ಒಂದೊಂದೇ ಹಾಕ್ಕೊತಿದ್ದೀನಿ. ನೀಟಾಗಿ ನೋಡಿಕೊಂಡು ಒಂದೊಂದೇ ಮೆಲ್ಲಕ್ಕೆ ಬಿಡಿ, ಮೇಲಿಂದ ಬಿಟ್ಟರೆ ಅದು ಇದಾಗುತ್ತೆ. ಈಗ ಒಂದು ಪ್ಲೇಟ್ ಮುಚ್ಚಿ 15 ನಿಮಿಷ ಅದನ್ನು ಬೇಯಕ್ಕೆ ಬಿಟ್ಟಿದ್ದೀನಿ. ಈಗ ನೋಡಿ, ಅದು ಬೆಂದಿದೆ, ಎಲ್ಲ ಮೇಲೆ ಬಂದಿದೆ. ಇದ್ರ ಜೊತೆ ಒಂದು ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಮಾಡ್ಕೊಂಡು ತಿನ್ನಿ, ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ.